ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ. ಪರಿಸಾಯರು ದೈವಿಕ ಜನರೊಟ್ಟಿಗೆ ಅವರಿಗಿರುವ ಸಂಬಂಧದಲ್ಲಿ ಹೆಮ್ಮೆಪಡುತ್ತಾರೆ. ಪರಿಸಾಯರು ಹೊರಗಿನ ನೀತಿಯಲ್ಲಿ ಆನಂದಿಸುತ್ತಾರೆ. ಪರಿಸಾಯರು ಸಣ್ಣ ವಿಷಯಗಳಲ್ಲೂ ಇತರರಲ್ಲಿ ದೋಷಗಳನ್ನು ಎಣಿಸುತ್ತಾರೆ. ಪರಿಸಾಯರು ಹೊಟ್ಟೆಕಿಚ್ಚು ಮತ್ತು ದ್ವೇಷದಿಂದ ಪ್ರೇರಿಸಲ್ಪಟ್ಟಿರುತ್ತಾರೆ. ಪರಿಸಾಯರು ಅನುಮಾನದವರು ಮತ್ತು ಇತರರ ಬಗ್ಗೆ ಹೆಚ್ಚು ಕೆಟ್ಟದಾದದನ್ನೇ ಊಹಿಸುತ್ತಾರೆ. ಪರಿಸಾಯರು ತಮ್ಮ ಮಾತುಗಳಲ್ಲಿ ಬಹಳ ಅಜಾಗರೂಕರಾಗಿರುತ್ತಾರೆ. ಪರಿಸಾಯರು ಧರ್ಮದ ನೆಪದಲ್ಲಿ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಅಲಕ್ಷ್ಯ ಮಾಡುತ್ತಾರೆ. ಪರಿಸಾಯರು ಬಹು ಬೇಗ ಬೇಸರಗೊಳ್ಳುತ್ತಾರೆ. ಪರಿಸಾಯರು ಆತ್ಮೀಕವಾಗಿ ಕುರುಡರು. ಪರಿಸಾಯರು ಕಪಟಿಗಳು. ಪರಿಸಾಯರು ಇತರರನ್ನು ಅವರ ಮಾತಿನಲ್ಲೇ ಹಿಡಿಯಲು ಪ್ರಯತ್ನಿಸುತ್ತಾರೆ. ಪರಿಸಾಯರು ಕಠಿಣ ಹೃದಯರು. ಪರಿಸಾಯರಿಗೆ ವಿಧೇಯತೆಯಿಲ್ಲದ ಜ್ಞಾನವಿದೆ. ಪರಿಸಾಯರು ತಾವು ಏನನ್ನು ಬೋಧಿಸುತ್ತಾರೋ ಅದರಂತೆ ನಡೆಯುವುದಿಲ್ಲ. ಪರಿಸಾಯರು ಭಾರವಾದ ನೊಗಗಳನ್ನು ಇತರರ ಮೇಲೆ ಹೊರಿಸುತ್ತಾರೆ. ಪರಿಸಾಯರು ಜನರಿಂದ ಗೌರವವನ್ನು ಅಪೇಕ್ಷಿಸುತ್ತಾರೆ. ಪರಿಸಾಯರು ಪರಿಶುದ್ಧತೆಯು ತಾವು ಹಾಕಿಕೊಳ್ಳುವ ಉಡುಪಿನ ಮೇಲೆ ಆಧಾರಗೊಂಡಿದೆ ಎಂದುಕೊಳ್ಳುತ್ತಾರೆ. ಪರಿಸಾಯರು ಸ್ಥಾನಗಳನ್ನು ಮತ್ತು ಗೌರವ ಪದವಿಗಳನ್ನು ಪ್ರೀತಿಸುತ್ತಾರೆ. ಪರಿಸಾಯರು ಬೇರೆಯವರನ್ನು ಅಶುದ್ಧಗೊಳಿಸುತ್ತಾರೆ. ಪರಿಸಾಯರು ಬಡ ಜನರ ಲಾಭವನ್ನು ಪಡೆಯುತ್ತಾರೆ. ಪರಿಸಾಯರು ಬಹಿರಂಗವಾಗಿ ಉದ್ದವಾದ ಪ್ರಭಾವ ಬೀರುವಂತ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಪರಿಸಾಯರು ಧರ್ಮಬೋಧನ ಕೆಲಸವನ್ನು ಮಾಡುತ್ತಾರೆ ಮತ್ತು ಜನರನ್ನು ಎರಡರಷ್ಟಾಗಿ ನರಕ ಪಾತ್ರರನ್ನಾಗಿ ಮಾಡುತ್ತಾರೆ. ಪರಿಸಾಯರು ವೇದವಾಕ್ಯವನ್ನು ದೇವರ ಪ್ರಕಟಣೆಯಿಲ್ಲದೆ ವಿವರಿಸುತ್ತಾರೆ. ಪರಿಸಾಯರು ಧರ್ಮಶಾಸ್ತ್ರದ ನಿಯಮಕ್ಕೆ ಅಂಟಿಕೊಂಡವರು. ಪರಿಸಾಯರಿಗೆ ನ್ಯಾಯವಿಲ್ಲ, ಕರುಣೆಯಿಲ್ಲ ಮತ್ತು ನಂಬಿಗಸ್ತಿಕೆ ಇಲ್ಲ. ಪರಿಸಾಯರು ಸೊಳ್ಳೆ ಸೋಸುವವರು, ಒಂಟೆ ನುಂಗುವವರು. ಪರಿಸಾಯರು ಹೊರಗೆ ಮಾತ್ರ ಒಳ್ಳೆ ಸಾಕ್ಷಿ ಇರುವುದರ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಪರಿಸಾಯರು ಇತರರು ಮಾಡುವಂತಹ ದುಷ್ಟ ಸಂಗತಿಗಳನ್ನು ತಾವು ಎಂದಿಗೂ ಮಾಡಿಲ್ಲ ಎಂದು ಹೇಳುತ್ತಾರೆ. ಪರಿಸಾಯರು ಜನರ ಅಭಿಪ್ರಾಯಕ್ಕೆ ಬಹಳಷ್ಟು ಗಮನ ಕೊಡುತ್ತಾರೆ. ಪರಿಸಾಯರು ಹಣವನ್ನು ಪ್ರೀತಿಸುತ್ತಾರೆ. ಪರಿಸಾಯರು ತಾವು ಇತರರಿಗಿಂತ ಉತ್ತಮರು ಎಂಬುದಾಗಿ ಭಾವಿಸುತ್ತಾರೆ. ಪರಿಸಾಯರು ತಮ್ಮ ಸ್ವಂತ ನೀತಿಯಲ್ಲಿ ಭರವಸವಿಡುತ್ತಾರೆ. ಪರಿಸಾಯರು ಇತರರನ್ನು ಕೀಳಾಗಿ ನೋಡುತ್ತಾರೆ. ಪರಿಸಾಯರು ಇತರರಿಗಿಂತ ತಮ್ಮನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಪರಿಸಾಯರು ತಮ್ಮ ಪಾಂಡಿತ್ಯ, ಸಾಧನೆ ದ ಬಗ್ಗೆ ಹೊಗಳಿಕೊಳ್ಳುತ್ತಾರೆ. ಪರಿಸಾಯರು ಇತರರ ಮೇಲೆ ತಪ್ಪು ಹೊರಿಸುತ್ತಾರೆ. ಪರಿಸಾಯರಿಗೆ ನಿಜವಾಗಲೂ ಸೈತಾನನು ಅವರ ತಂದೆಯಾಗಿರುವಾಗ ದೇವರು ತಮ್ಮ ತಂದೆ ಎಂಬುದಾಗಿ ಊಹಿಸುತ್ತಾರೆ. ಪರಿಸಾಯರು ಸುಳ್ಳುಗಾರರು ಮತ್ತು ಕೊಲೆಗಾರರು. ಪರಿಸಾಯರು ತಮ್ಮ ಮಾತನ್ನು ಕೇಳದವರನ್ನು ಹಿಂಸಿಸುತ್ತಾರೆ. ಪರಿಸಾಯರು ತಾವು ಮಾಡುವಂತ ಕೆಲವು ಸಂಗತಿಗಳನ್ನು ದೈವಿಕ ಜನರು ಮಾಡದಿರುವುದರಿಂದ ಅವರನ್ನು ತೀರ್ಪು ಮಾಡುತ್ತಾರೆ. ಪರಿಸಾಯರಿಗೆ ತಪ್ಪಿಹೋದ ಪಾಪಿಗಳಿಗಾಗಿ ಚಿಂತೆಯಿಲ್ಲ. ಪರಿಸಾಯರು ದೇವರ ವಾಕ್ಯಕ್ಕಿಂತ ತಮ್ಮ ಸಂಪ್ರದಾಯಗಳಿಗೆ ತುಂಬಾ ಬೆಲೆ ಕೊಡುತ್ತಾರೆ. ಪರಿಸಾಯರು ತಮ್ಮನ್ನು ನೀತೀಕರಿಸಿಕೊಳ್ಳುತ್ತಾರೆ.